ವೆಲ್ಕಮ್ ಬ್ಯಾಕ್. ಕೊಪ್ಪಳದ ಸರ್ಕಾರಿ ಶಾಲೆಯಲ್ಲಿ ಕೊಠಡಿಗಳ ಸಮಸ್ಯೆ. ಒಂದು ಬೆಂಚ್ನಲ್ಲಿ 5 ರಿಂದ 6 ವಿದ್ಯಾರ್ಥಿನಿಯರು, ಒಂದು ರೂಮ್ನಲ್ಲಿ 90 ಮಕ್ಕಳಿಗೆ ಪಾಠ. ಬಯಲಲ್ಲಿ ಮಕ್ಕಳಿಗೆ ಪಾಠ. ಕೆಕೆಆರ್ಡಿಬಿ ಅನುದಾನ ಏನಾಗ್ತಿದೆ? ಸರ್ಕಾರಿ ಶಾಲೆಗೆ ಕಟ್ಟಡದ ಸಮಸ್ಯೆಯ ಸ್ಟೋರಿ ಇದು. ಸರ್ಕಾರಿ ಶಾಲೆಯಲ್ಲಿ ಕೊಠಡಿಗಳ ಸಮಸ್ಯೆ ಎದ್ದು ಕಾಣಿಸ್ತಾ ಇದೆ. ಒಂದೊಂದು ಬೆಂಚ್ನಲ್ಲಿ 5-6 ಮಕ್ಕಳು ಪಾಠ ಕೇಳುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಕೊಪ್ಪಳದ ಜನಪ್ರತಿನಿಧಿಗಳೇ ಗಮನಿಸಬೇಕಾಗತ್ತೆ ಈ ಸ್ಟೋರಿಯನ್ನ ನೀವು. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ನಾಳೆ ನಿಮ್ಗೆ ಓಟ್ ಬೇಕಾ? ಇವತ್ತು ಈ ಮಕ್ಕಳಿಗೆ ಸರಿಯಾಗಿರುವಂತಹ ವಿದ್ಯಾಭ್ಯಾಸವನ್ನು ಮಾಡಿಸುವಂತ ಕೆಲಸ ಆಗಬೇಕು. ಸರ್ಕಾರಿ ಶಾಲೆಗಳಲ್ಲಿ ಒಂದೊಂದು ಬೆಂಚ್ನಲ್ಲಿ 5 ರಿಂದ 6 ವಿದ್ಯಾರ್ಥಿನಿಯರು ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಂಡು ಪಾಠ ಕೇಳುವಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ. ಸರ್ಕಾರಿ ಶಾಲೆಯಲ್ಲಿ ಬರೀ ಒಂದೇ ಒಂದು ಕೊಠಡಿಯಲ್ಲಿ ಬರೋಬ್ಬರಿ 90 ಮಕ್ಕಳು ಕೂತು ಪಾಠ ಕೇಳಬೇಕು ಅಂತಹ ಪರಿಸ್ಥಿತಿ. ಯಾಕಂದ್ರೆ ಎಲ್ಲಾ ಕೊಠಡಿಗಳು ಶಿಥಿಲಾವಸ್ಥೆ ತಲುಪಿದೆ. ಹಾಗಾದ್ರೆ ಅಲ್ಲಿನ ವಿದ್ಯಾರ್ಥಿಗಳ ಪರಿಸ್ಥಿತಿ ಯಾವ ರೀತಿ ಇದೆ, ಕೊಠಡಿಗಳ ಪರಿಸ್ಥಿತಿ ಯಾವ ರೀತಿ ಇದೆ, ಆ ಕುರಿತ ಒಂದು ವರದಿ ಇಲ್ಲಿದೆ. ನಮ್ಮ ಸ್ಕೂಲ್ ಒಳಗೆ ಕ್ಲಾಸ್ ಒಳಗೆಲ್ಲ ಕುಂದಿರ್ಬೇಕಂತ ಫ್ಯಾನ್ ಸಮೇತ ಎಲ್ಲ 5 ಜನ ಕುಂದಿರ್ತೀವಿ ಸರ್ ಒಂದೊಂದು ಬೆಂಚ್ ಒಳಗೆ. ಇದು ಇಟ್ರಿಗೆ ಆಗೋದ ಕಾರಣದಿಂದ ನಾವು ಹೊರಗೆ ಕುಂತೀವಿ. ಇನ್ನು ನಮಗೆ 4-6 ಕೊಠಡಿಗಳು ಬೇಕು ಸರ್ ಇಲ್ಲಿ. ಕೊಪ್ಪಳ ನಗರದಲ್ಲಿ 1969ರಲ್ಲಿ ಈ ಭಾಗದ ಹೆಣ್ಣು ಮಕ್ಕಳಿಗಾಗಿ ಸರ್ಕಾರಿ ಪ್ರೌಢಶಾಲೆಯನ್ನ ನಿರ್ಮಿಸಿದ್ದಾರೆ. 57 ವರ್ಷದ ಹಳೆಯ ಈ ಶಾಲೆಯಲ್ಲಿ ಸರಿಯಾದ ಕೊಠಡಿ ಇಲ್ಲ. ಕೆಲವು ತರಗತಿಯಲ್ಲಿ 50 ಮಕ್ಕಳು ಕೂರೋ ಜಾಗದಲ್ಲಿ 90ಕ್ಕೂ ಅಧಿಕ ಮಕ್ಕಳು ಕೂತ್ಕೊಳ್ಬೇಕು. ಒಂದೊಂದು ಬೆಂಚ್ನಲ್ಲಿ 5-6 ವಿದ್ಯಾರ್ಥಿನಿಯರನ್ನ ಕೂರಿಸಬೇಕಾದ ಅನಿವಾರ್ಯತೆ ಇದೆ. ಪ್ರತಿ ಮಗುವಿನ ಮೇಲೆ ನಿಗಾ ವಹಿಸೋಕೆ ಶಿಕ್ಷಕರಿಗೂ ಕಷ್ಟ. ಮಕ್ಕಳನ್ನ ಬಯಲಿನಲ್ಲಿ ಕೂರಿಸಿ ಪಾಠ ಮಾಡಬೇಕಾದ ಅನಿವಾರ್ಯತೆ ಇದೆ. ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಕಥೆ ಇದು. ಕಳೆದ ವರ್ಷ 825 ವಿದ್ಯಾರ್ಥಿನಿಯರಿದ್ರು. ಈ ವರ್ಷ ಈಗಾಗಲೇ 755 ಮಕ್ಕಳಿದ್ದಾರೆ. ಇನ್ನಷ್ಟು ಅಡ್ಮಿಷನ್ ಆಗುವ ಸಾಧ್ಯತೆ ಇದೆ. ಇಲ್ಲಿ 22 ಶಿಕ್ಷಕರಿದ್ದಾರೆ. ಇಲ್ಲಿ ಶಿಕ್ಷಕರ ಕೊರತೆಗಿಂತ ಹೆಚ್ಚು ಸಮಸ್ಯೆ ಇರೋದು ಕೊಠಡಿಗಳದ್ದು. ನಮಗೆ ಅದು ಕ್ಲಾಸ್ ಬೇಕು ಸರ್. ಯಾಕಂದ್ರೆ ನಮ್ಮ ಕ್ಲಾಸ್ದಾಗ ಜಾಸ್ತಿ ಮಂದಿ ಇದೆ ಸರ್. ಅದಕ್ಕೆ ಆ ಕ್ಲಾಸ್ ನಮಗೆ ಸರಿ ಹೋಗುತ್ತೆ ಸರ್. ಇದು ಸಣ್ಣದಾಗಿ ಸರ್ ಕ್ಲಾಸ್. ಅದು ಇಟ್ರಿಗೆ ಆಗೋದ ಕಾರಣದಿಂದ ನಾವು ಹೊರಗೆ ಕುಂತೀವಿ ಸರ್. ಯಾವಾಗ್ಲಿಂದನೇ ಐತೆ? ಈಗ ಶಾಲೆ ಶುರು ಆದ ನಂತರ ಹೆಂಗ ಕುಂದಿರ್ತೀವಿ ಹೊರಗೆ ಕೊಡ್ಬೇಕು. ಪಾಠ ಹೆಂಗೈತಿ? ಪಾಠ ಚಲೋ ಹೇಳ್ತಾರೆ ಸರ್. ಆದ್ರ ಅಲ್ಲಿ ಇಟ್ರಿಗೆ ಆಗುತ್ತೆ ಸರ್. ಅಂದ್ರೆ ಬಿಲ್ಡಿಂಗ್ ಆಗ್ಬೇಕು. ಸುಮಾರು ಈ ಹೋದ ವರ್ಷ 800 ಚಿಲ್ಲರೆ ಇದ್ದು ಸರ್. ಈಗ ಆಲ್ರೆಡಿ ಜೂನ್ 750 ದಾಟೈತೆ ಸರ್. ಈಗ ಇನ್ನೂ ಒಂದು 15-20 ದಿನದಾಗ ನಮ್ಮ ಮತ್ತೆ ಹೋದ ವರ್ಷದ ಲೆಕ್ಕ 850 ಆಗುತ್ತೋ 900 ಆಗುತ್ತೋ ಗೊತ್ತಿಲ್ಲ ವಿದ್ಯಾರ್ಥಿನಿಯರ ಸಂಖ್ಯೆ. ಏನೈತಿ ಕೊಠಡಿ ಏನೈತಿ? ಈ ಸಂಖ್ಯೆಗೆ ಅನುಗುಣವಾಗಿ ನಮಗೀಗ 12 ರಿಂದ 13 ಕೊಠಡಿಗಳು ಅದಾವ ಸರ್. ಇನ್ನು ನಮಗೆ 4-6 ಕೊಠಡಿಗಳು ಬೇಕು ಸರ್ ಇಲ್ಲಿ. ಬೇಕಲ್ಲ. ಈಗ ಸದ್ಯ ಮಟ್ಟಿಗೆ ಇದು ಡಿ ಕ್ಲಾಸ್ ಸರ್, 10th ಡಿ ಕ್ಲಾಸ್ ಅಂತ ಮಾಡಿತ್ತು. ಅದರಲ್ಲಿ ಸುಮಾರು 90 ಜನ ವಿದ್ಯಾರ್ಥಿನಿಯರು ಕುಂದಿರ್ತಿದ್ರು. ಅದು ವಾಸಕ್ಕೆ ಯೋಗ್ಯವಿಲ್ಲ ಅಂತೇಳಿ ಸಂಬಂಧಪಟ್ಟಂತ ಇಂಜಿನಿಯರ್ ಬಂದು ಅದನ್ನ ವೆರಿಫಿಕೇಶನ್ ಮಾಡಿ ಹೇಳಿದ್ದೆ. ಈಗ ಬೇರೆ ಬೇರೆ ಕಡೆ ಇಲ್ಲಿ ಹೊರ ಕುಂದಿರ್ಸಿ ನೋಡಿ ಸರ್. ಇದ್ರಂಗ ಹೊರ ಕುಂದಿರ್ಸೋದು. ನಮ್ಮ ಶಾಲೆ ಬೀಳೋ ಹಂತದಲ್ಲಿದೆ. ನಮ್ಮ ಶಾಲೆಗೆ ಕೊಠಡಿ ನಿರ್ಮಿಸಿ ಅಂತ ಹೇಳ್ತಿದ್ದಾರೆ ವಿದ್ಯಾರ್ಥಿಗಳು. ಬದ್ಲಿ ಕಡೆ ನಾವೆಲ್ಲ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ನೋಡಿದರೆ ನಮಗೆ ಇದಾಗುತ್ತೆ. ಇಲ್ಲಿ ನಮ್ಮ ಸ್ಕೂಲ್ ಒಳಗೆ ಕ್ಲಾಸ್ ಒಳಗೆಲ್ಲ ಕುಂದಿರ್ಬೇಕಂತ ಫ್ಯಾನ್ ಸಮೇತಿಗೆಲ್ಲ ಸರ್ಸ್ ಪಾಠ ಮಾಡಿದ್ರ ಸಮೇತಿಗೂ ಆರಿಗೆ ಸಮೇತಿಗೆ ನಿಂದ್ರಾಕ ಜಾಗ ಸಮೇತಿಗೆ ಇರಲ್ಲ ಸರ್. ಹಂಗತೆ ಆಗಿರ್ತದೆ ಸರ್. ಈಗ ಅದು ಕಟ್ಟಡ ಕಡಿಸ್ಕೊಡ್ಬೇಕು ಮತ್ತು ಫ್ಯಾನ್ ಹಾಕಿಸ್ಕೊಡ್ಬೇಕು ಸರ್. ಬೆಂಚ್ ಎಲ್ಲ ಅಲ್ಲಿ ಒಳಗೆಲ್ಲ ಭಾಳ ಮ್ಯಾಗ ಇಟ್ಟಾರ ಸರ್. ಕುಂದ್ರಾಕ ಜಾಗ ಸಮೇತಿಗೂ ಆಗಲ್ಲ ಸರ್. 5 ಜನ ಕುಂದಿರ್ತೀವಿ ಸರ್ ಒಂದೊಂದು ಬೆಂಚ್ ಒಳಗೆ. ಜನವರಿ ತಿಂಗಳಲ್ಲಿ ಕೆಕೆಆರ್ಡಿಬಿಯಿಂದ 4 ಕೊಠಡಿಗಳನ್ನು ನಿರ್ಮಿಸಲು 75 ಲಕ್ಷ ರೂಪಾಯಿಗೆ ಶಾಸಕರು ಮೊದಲು ಒಪ್ಪಿಗೆ ನೀಡಿ ಪತ್ರ ಕೊಟ್ಟಿದ್ರು. ಆದರೆ ಸ್ವಲ್ಪ ದಿನದಲ್ಲೇ ಕೊಠಡಿಗಳನ್ನು ನಗರದ ಬೇರೆ ಶಾಲೆಗೆ ಸ್ಥಳಾಂತರ ಮಾಡಲಾಗಿದೆ. ಅನುದಾನದ ಕೊರತೆ ಮಕ್ಕಳ ಭವಿಷ್ಯಕ್ಕೆ ಕಂಟಕವಾಗಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ. ನೋಡಿದ್ರಲ್ಲ ಇಲ್ಲಿ ಶಾಲೆಯ ಮಕ್ಕಳ ವಿದ್ಯಾರ್ಥಿನಿಯರ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ. ಬಿಸಿಲಿದಂಥ ಸಂದರ್ಭದಲ್ಲಿ ಬಯಲಲ್ಲಿ ಪಾಠ ಮಾಡ್ತಾರೆ, ಓಕೆ. ಇನ್ನು ಮಳೆಗಾಲ ಶುರುವಾಗುತ್ತೆ, ಅಲ್ಲಿನ ಪರಿಸ್ಥಿತಿ ಮಕ್ಕಳದ್ದು ಹೇಗಿರುತ್ತೆ ಅನ್ನೋಂಥದ್ದು ನಿಜವಾಗ್ಲೂ ಹೇಳತೀರದಂತಹ ಪರಿಸ್ಥಿತಿ ನಿರ್ಮಾಣ ಆಗೇ ಆಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶರಣಪ್ಪ, ಎಷ್ಟು ವರ್ಷಗಳಿಂದ ವಿದ್ಯಾರ್ಥಿನಿಯರು ಈ ಪಾಡು ಪಡ್ತಾ ಇದ್ದಾರೆ? ಮತ್ತೆ ಕೆಕೆಆರ್ಡಿಬಿಯಿಂದ ಅನುದಾನ ಬಂದಿದ್ದಿಲ್ಲ, ಅದು ಎಲ್ಲಿ ಹೋಗಿದೆ? ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಧನುಶ್ರೀ, ಇದೇನು ಕೊಪ್ಪಳ ನಗರದಲ್ಲಿರುವಂತಹ ಒಂದು ಸರ್ಕಾರಿ ಶಾಲೆ.
ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ವಿದ್ಯಾರ್ಥಿಗಳು ಬರ್ತಾ ಇಲ್ಲ ಅನ್ನುವಂತ ಒಂದು ನಂಬಿಕೆ ಇದೆ. ಆದ್ರೆ ಅದನ್ನು ಹೊರತುಪಡಿಸಿಯೂ ಸಹ ಕೊಪ್ಪಳದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲೆ ವಿಭಾಗ ಏನು ಬಾಲಿಕೆಯರಿದೆ, ಇಲ್ಲಿ ಸರಿಸುಮಾರು ಈಗ 800ಕ್ಕಿಂತ ಹೆಚ್ಚು ಮಕ್ಕಳು ಇಲ್ಲಿ ಓದ್ತಾ ಇರೋದು ಕಂಡಿದ್ವಿ. ಇದು ಯಾಕಂದ್ರೆ ನಗರ ಪ್ರದೇಶದಲ್ಲಿರುವಂತಹ ಸರ್ಕಾರಿ ಏನು ಬಾಲಕರಿಗಾಗಿ ಇರುವಂತಹ ಸರ್ಕಾರಿ ಶಾಲೆ, ಈ ಸರ್ಕಾರಿ ಶಾಲೆಗೆ ಹೆಚ್ಚು ಮಕ್ಕಳು ಬರ್ತಾರೆ. ಅದರಲ್ಲಿಯೂ ಬಡವರು ಮತ್ತು ಹಿಂದುಳಿದ ವರ್ಗದವರು ಮತ್ತು ಆರ್ಥಿಕ ಸಬಲತೆ ಇಲ್ಲದೆ ಇರುವಂತ ಮಕ್ಕಳು ಬರುವಂತ ಇದರಲ್ಲಿ ಈ ಮಕ್ಕಳಿಗಾಗಿ ಒಂದು ಸುಸಜ್ಜಿತವಾದ ಕಟ್ಟಡ ಇರಬೇಕು. ಆದ್ರೆ ಇದು ಏನು 1919ರಲ್ಲಿ ನಿರ್ಮಾಣವಾಗಿರೋ ಕಟ್ಟಡಕ್ಕೆ ದುರಸ್ತಿ ಆಗಿಲ್ಲ. ಆಗಾಗ ಒಂದಿಷ್ಟು ಕೊಠಡಿಗಳ ನಿರ್ಮಿಸ್ತಾರೆ ಹೊರತು ಇಲ್ಲಿ ಎಷ್ಟು ಅವಶ್ಯಕತೆ ಇದೋ ಅಷ್ಟು ಮಕ್ಕಳಿಗೆ ತಕ್ಕಂತೆ ಕೊಠಡಿಗಳ ಕೊರತೆ ಇರುವ ಕಾರಣಕ್ಕಾಗಿ ಮಕ್ಕಳ ಓದಿಗೆ ತೀರಾ ಕಷ್ಟ ಆಗ್ತಾ ಇದೆ. ಅದರಲ್ಲಿಯೂ ಏನು ಒಂದೊಂದು ಕ್ಲಾಸ್ಗೆ ಈಗ ಒಂದೊಂದು ಕ್ಲಾಸ್ 8, 9, 10 ಇದೆ, 1, 2, 3, 4 ಅಂದ್ರೆ ABCD ವರೆಗೂ ಮಾಡ್ತಾರೆ. ಅದರಲ್ಲಿಯೂ ಸಹ 60, 70, 100, 90 ಮಕ್ಕಳನ್ನು ಕೂಡಿಸೋದ್ರಿಂದ ಮಕ್ಕಳ ಮೇಲೆ ಶಿಕ್ಷಕರ ನಿಗಾ ವಹಿಸೋದು ಸಹ ಕಷ್ಟ ಒಂದ್ ಕಡೆ ಆಗಿದ್ರೆ, ಇಲ್ಲಿ ಮಕ್ಕಳಿಗೆ ಸರಿಯಾದ ಶಿಕ್ಷಣಕ್ಕೆ ಏನು ಇಲ್ಲ ಮತ್ತು ಇದು ಗಾಳಿ ಬೆಳಕಿಲ್ಲದೆ ಇರುವಂತ ಕೊಠಡಿಗಳಾಗಿವೆ ಮತ್ತು ಯಾವಾಗ ಬೀಳ್ತವ ಅನ್ನುವಂತ ಭಯದಲ್ಲಿ ಇರುವಂತಾಗಿದೆ. ಮತ್ತು ಮಳೆಗಾಲದಲ್ಲಿ ಈ ಕೊಠಡಿಗಳು ಸೋರ್ತವೆ ಮತ್ತು ಇಲ್ಲಿ ಫ್ಯಾನ್ಗಳು ಸಹ ಇಲ್ಲ. ಮತ್ತು ಈಗ ಪರೀಕ್ಷೆ ಏನಾದ್ರು ಆ ಮಕ್ಕಳನ್ನ ಹೊರಗಡೆ ಕೂಡಿಸಿ ಪರೀಕ್ಷೆ ಬರೆಸ್ಬೇಕು. ಜೊತೆಗೆ ಅಲ್ಲಿ ಕೂಡುವುದಕ್ಕೆ ಸ್ಥಳ ಅವಕಾಶ ಇಲ್ಲದೆ ಕಾರಣಕ್ಕಾಗಿ ಮಕ್ಕಳು ಬಯಲಿನಲ್ಲಿ ಪಾಠ ಕೇಳಬೇಕಾದಂತ ಸ್ಥಿತಿ ಇದೆ. ಈ ಮಧ್ಯೆ ಇಲ್ಲಿಗೆ KKRDBಯಿಂದ ಕಳೆದ ವರ್ಷ ಅಂದ್ರೆ ಈ ಜನವರಿ ತಿಂಗಳಲ್ಲಿ KKRDBಯಿಂದ 75 ಲಕ್ಷ ರೂಪಾಯಿಯನ್ನ ಇಲ್ಲಿಯೇ ಇದೇ ಶಾಲೆಗಾಗಿ 4 ಕೊಠಡಿಗೆ ಏನು ಶಾಸಕರು ಒಂದು ಪತ್ರವನ್ನು ಕೊಟ್ರು. ಆದ್ರೆ ಸ್ವಲ್ಪ ದಿವಸದಲ್ಲಿ ಅದನ್ನ ಬೇರೆ ಶಾಲೆಗೆ ಅದನ್ನು ವರ್ಗಾಯಿಸಿದ್ರು. ಇದರಿಂದ ಏನಾಯ್ತು, ಈ ಶಾಲೆಗೆ ಬರಬೇಕಾದ ಕೊಠಡಿ ಇಲ್ಲ. ಈಗ ಆ ಬೇರೆ ಶಾಲೆಗೆ ವಹಿಸಿರುವಂತ ಏನು ಅನುದಾನ ಏನ್ ಮಾಡಿದ್ರೆ ಅಲ್ಲಿಯೂ ಸಹ KKRDBಯಿಂದ ಅದಕ್ಕೆ ಅನುದಾನ ಹಂಚಿಕೆ ಏನು ಬದಲಾವಣೆ ಮಾಡಿರುವಂತ ಹಂಚಿಕೆಗೆ KKRDB ಸೆಕ್ರೆಟರಿ ಆಗಿರುವಂತಹ ನಳಿನ್ ಅತುಲ್ ಅವರು ಅದು ಒಪ್ಕೊಂತ ಇಲ್ಲ. ಈ ಕಾರಣಕ್ಕಾಗಿ ಅಲ್ಲಿಯೂ ಶಾಲೆ ಆಗ್ತಾ ಇಲ್ಲ, ಇಲ್ಲಿಯೂ ಕೊಠಡಿ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಏನು ಬಡವರು ಓದುವಂತ ಸರ್ಕಾರಿ ಶಾಲೆ ಈ ದುಸ್ಥಿತಿಗೆ ಬಂದು ತಲುಪಿದೆ. ಮತ್ತು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತೀವಿ ಅಂತ ಹೇಳುವಂತ ಸರ್ಕಾರಗಳು ಇಲ್ಲಿ ಕನಿಷ್ಠ ಮೂಲಭೂತ ಸೌಲಭ್ಯ ಆಗಿರುವಂತ ಕೊಠಡಿಗಳನ್ನು ಸಹ ನೀಡೋದಕ್ಕೆ ಇಲ್ಲ ಆಗಿಲ್ಲ. ಮತ್ತು ಇಲ್ಲಿ ಏನು ಅವರು ಮಕ್ಕಳು ಹೇಳೋ ಪ್ರಕಾರ ಇದು ಉತ್ತಮವಾದ ಶಾಲೆ ಇದೆ, ಇಲ್ಲಿ ಶಿಕ್ಷಕರಿದ್ದಾರೆ, ಏನು 22 ಜನ ಶಿಕ್ಷಕರಿದ್ದಾರೆ. ಜೊತೆಗೆ ಒಂದ್ ಕಡೆ ಕೊಠಡಿ ಸಮಸ್ಯೆ ಇದೆ, ಅದ್ರ ಜೊತೆಗೆ ವಿದ್ಯಾರ್ಥಿನಿಯರು ಇರುವಂತಹ ಶಾಲೆ ಇದು. ಸೊ ವಿದ್ಯಾರ್ಥಿನಿಯರಿಗೆ ಮೂಲಭೂತ ಸೌಲಭ್ಯಗಳು ಇದೆಯಾ? ಹೇಗೆ ಶೌಚಾಲಯದ ವ್ಯವಸ್ಥೆ ಇದೆಯಾ? ನೀರು ಬರ್ತಾ ಇದೆಯಾ ಸರಿಯಾಗಿ? ಶೌಚಾಲಯಗಳಿವೆ, ಹಳೆಯ ಶೌಚಾಲಯಗಳಿವೆ, ಅವುಗಳ ಸ್ವಚ್ಛತೆ ಸಹ ಇಲ್ಲ. ಅವು ಮತ್ತು ಹಳೆಯ ಶೌಚಾಲಯಗಳಿವೆ ಮತ್ತು ನೀರಿನ ಸಮಸ್ಯೆ. ಶರಣಪ್ಪ, ಹಾಗೆ ಸಂಪರ್ಕದಲ್ಲಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ರಾಘವೇಂದ್ರ ಹಿಟ್ನಾಳ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಕೊಪ್ಪಳದ ಸರ್ಕಾರಿ ಶಾಲೆಯ ಬಗ್ಗೆ ನಾವು ವರದಿಯನ್ನ ಮಾಡ್ತಾ ಇದ್ವಿ. ಅಲ್ಲಿನ ಪರಿಸ್ಥಿತಿ ನೋಡ್ಬೇಕಾ ಶಾಲೆಯದ್ದು? ನಿಜವಾಗ್ಲೂ ಬಯಲಲ್ಲಿ ಮಕ್ಕಳು, ಎಸ್ಪೆಷಲಿ ವಿದ್ಯಾರ್ಥಿನಿಯರು ಬಯಲಲ್ಲಿ ಪಾಠ ಕೇಳುವಂತ ಪರಿಸ್ಥಿತಿ ಇದೆ ಸರ್. ಸೊ ಇದು ನಿಮ್ಮ ಗಮನಕ್ಕೆ ಬಂದಿದ್ಯಾ? ಹೇಗೆ ಅದರ ಸಮಸ್ಯೆಗಳ ಬಗ್ಗೆ? ಗಮನಕ್ಕೆ ತರಲಿಲ್ಲ, ಬಟ್ ಈಗಾಗಲೇ ನಾನು ಮೊನ್ನೆ ಮೀಟಿಂಗ್ ಮಾಡಿಬಿಟ್ಟು ಹೊಸ ಕಟ್ಟಡಗಳನ್ನ KKRDBನಲ್ಲಿ ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದೀನಿ. ಸೊ ಸ್ಟ್ರೆಂತ್ ಜಾಸ್ತಿ ಆಗಿದೆ ಅಲ್ಲಿ. ಸ್ಟ್ರೆಂತ್ ಜಾಸ್ತಿ ಆಗಿರೋದ್ರಿಂದ ನಾನು ಆ ಕೊಠಡಿಗಳಿಗೆ ಬೆಂಚು ವ್ಯವಸ್ಥೆ, ಕೊಠಡಿದ ಏನಿದೆ ನಮ್ಮ ಹತ್ರ ಹಣ ಇದೆ. ಓಕೆ, ಅವರು ನನ್ನ ಗಮನಕ್ಕೆ ತಂದಿಲ್ಲ, ಈಗ ಹೇಳ್ತಾ ಇದ್ದಾರೆ. ಸೊ ಅದನ್ನ ನಾನು ಕರೆಸಿ ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ತೀನಿ. ಅಲ್ಲ ಸರ್, ಈ ಹಿಂದೆ ಕೂಡ KKRDBಯಿಂದ ಒಟ್ಟು 75 ಲಕ್ಷ ಹಣ ಶಾಸಕರು ಪತ್ರ ಬರೆದು ಕೊಟ್ಟಿದ್ರಂತೆ. ಆದ್ರೆ ಆ ಒಂದು ಹಣವನ್ನ ಬೇರೆ ಶಾಲೆಗೆ ಕಳ್ಸಿಕೊಟ್ಬಿಟ್ಟಿದಾರಂತೆ ಲಾಸ್ಟ್ ಮೂಮೆಂಟ್ ನಲ್ಲಿ, ಫಂಡಿಂಗ್ ಆಗಿರುವಂತದ್ದು. ಇಲ್ಲ, ಅದು ಏನೋ ಚೇಂಜ್ ಆಫ್ ವರ್ಕ್ ಕೊಠಡಿದು ನಮ್ಮಲ್ಲಿ ಇದೆಯಲ್ಲ, ಬಟ್ ಅದ್ ಮಾಡ್ಕೊಡ್ತೀವಿ ಬಿಡಿ. ಈಗೆಲ್ಲ ಹೇಳಿದಾರೆ ನನಗೆ, ಈಗ ತಾನೇ ಮಾತನಾಡಿದ್ದಾರೆ, ನಾನು ಸರಿ ಮಾಡ್ಕೊಡ್ತೀನಿ. ಅಲ್ಲ ಸರ್, ಮಳೆಗಾಲ ಬರ್ತಾ ಇದೆ, ಮಕ್ಕಳಿಗೆ ಬಯಲಲ್ಲಿ ಪಾಠ ಮಾಡುವಂತ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ ಮೇಡಮ್. ಬಿಲ್ಡಿಂಗ್ಸ್ ಇದಾವಲ್ಲಿ, ಅಲ್ಲಿ ಬರೀ ಸ್ಕೂಲ್ ಒಂದೇ ಇಲ್ಲ, PU ಕಾಲೇಜ್ ಕೂಡ ಇದೆ, ಮಹಿಳಾ PU ಕಾಲೇಜು. ಈ ಕಟ್ಟಡಕ್ಕ ಇಮಿಡಿಯೇಟ್ಲಿ ಅರೇಂಜ್ ಮಾಡಿ ಕೊಡ್ತೀವಿ. ದೆನ್ ನೆಕ್ಸ್ಟ್ ಕಟ್ಟಡ ತಗೊಂಡು ಹೊಸ ಬಿಲ್ಡಿಂಗ್ ಕಟ್ಟಿ ಕೊಡ್ತೀವಿ. ಅಲ್ಲಿ 3-4 ಶಾಲೆಗಳಿದಾವೆ, 3-4 ಶಾಲೆಗಳಿದಾವೆ ಅಲ್ಲಿ, ಗೊತ್ತಾಯ್ತಾ? ಈ PU ಕಾಲೇಜ್ ಇದೆ, ಮಹಿಳಾ PU ಕಾಲೇಜ್ ಇದೆ, ಮೈನಾರಿಟಿ ಸ್ಕೂಲ್ ಇದೆ, ಕಟ್ಟಡಗಳಿದಾವೆ.
ಅದನ್ನ ಅಡ್ಜಸ್ಟ್ ಮಾಡಿ ಸರಿ ಮಾಡಿ ಅಲ್ಲ ಕೊಡ್ತೀನಿ. ಸರ್, ಈಗ ಮಳೆಗಾಲ ಆರಂಭ ಆಯ್ತು, ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿದೆ, ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಜಾಸ್ತಿ ಬರ್ತಿರುವಂತದ್ದು ಒಂದು ರೀತಿ ಖುಷಿಯ ಸಂಗತಿ. ಬಟ್ ಆದ್ರೆ ಇಲ್ಲಿ ಒಂದೊಂದು ಬೆಂಚ್ ನಲ್ಲಿ 6 ರಿಂದ 7 ಮಕ್ಕಳು, ಪರ್ಯಾಯ ವ್ಯವಸ್ಥೆ ಏನಾದ್ರು ಮಾಡ್ತಾರೆ? ಅದರಲ್ಲಮ್ಮ ಇದನ್ನ ಅವರು ಇಂಟೆನ್ಷನ್ ನನ್ನ ಜೊತೆ ಚರ್ಚೆ ಮಾಡಿದ್ರೆ ನಾನು DDPR ನ ಅವ್ರಿಗೆ ಕರೆದು ಕೊಠಡಿ ಅಡ್ಜಸ್ಟ್ ಮಾಡಿ ಕೊಡ್ತಿದ್ದೆ. ಈಗ ಗಮನಕ್ಕೆ ತಂದಿದ್ದಾರೆ, ನಾಳೆನೇ ಸಾರ್ಟ್ ಔಟ್ ಮಾಡ್ತೀನಿ ಅಧಿಕಾರಿಗಳು ಕರೆದು. ಸರ್, ಆದಷ್ಟು ಬೇಗ ಫಾಲೋ ಅಪ್ ಮಾಡ್ತಾ ಹೋಗಿ. ನ್ಯೂಸ್ 18 ನ ಕಳಕಳಿ ಅಂತಾನೂ ವಿಚಾರ ಇದು. 100% ಮಾಡ್ತೀವಮ್ಮ. ನನ್ ಗಮನಕ್ಕೆ ನೀವು ತಂದಿದ್ದೀರಿ. ನಾನು ಅಲ್ಲೇ ಇದ್ದೆ ನಿನ್ನೆ ಮೊನ್ನೆ 2 ಡೇಸ್ ಇದ್ದೆ. ಹೇಳಲಿಲ್ಲ ನನ್ಗೆ, ಹೇಳಿದ್ರೆ ನಾನು ಅಲ್ಲೇ BO DDP ಕರೆದು ಆಕ್ಷನ್ ತಗೊಳಕ್ ಹೇಳ್ತಿದ್ದೆ. ಈ ನಾಳೆನೇ ಸಾಲ್ವ್ ಮಾಡ್ತೀನಿ, ತೊಂದರೆ ಇಲ್ಲ. ಥ್ಯಾಂಕ್ ಯು ರಾಘವೇಂದ್ರ ಹಿಟ್ನಾಳ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಶರಣಪ್ಪ ಬಾಚಲಾಪುರ ಸಂಪರ್ಕದಲ್ಲಿದ್ದಾರೆ. ಶರಣಪ್ಪ ಬಾಚಲಾಪುರ, ಒಂದ್ ಕಡೆ ಶಾಸಕರು ಕೂಡ ಈಗ ಭರವಸೆ ಕೊಟ್ಟಿದ್ದಾರೆ, ಶಾಲೆಯವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಪರಿಹಾರ ಕೊಡುವಂತ ಕೆಲಸ ಆಗತ್ತೆ ಅಂತ ಹೇಳಿದ್ದಾರೆ. ಏನು ಧನುಷ್ ಈಗ ಹೇಳಿರುವಂತ ಪ್ರಕಾರದಲ್ಲಿ ಶಾಸಕರು ಹೇಳ್ತಾ ಇದ್ದದ್ದು ಈಗಿರುವಂತದ್ದು ಗಮನಕ್ಕೆ ಇದೆ ಇಲ್ಲೋ ಅನ್ನೋದು ಅವರು ಹೇಳಿರೋದು. ಆದ್ರೆ ಮುಖ್ಯವಾಗಿ ಇಲ್ಲಿ ಅವ್ರ ಗಮನಕ್ಕೆ ಇಲ್ಲದೆ, ಯಾಕಂತ ಹೇಳಿದ್ರೆ ಈಗಾಗಲೇ 4 ಕೊಠಡಿಗಳಿಗೆ ಅವರು ಅನುದಾನ ಕೊಟ್ಟು ಅದನ್ನ ಬೇರೆ ಕಡೆ ಸ್ಥಳಾಂತರಿಸಿರೋದ್ ಕಾರಣಕ್ಕಾಗಿ ಇದು ಒಂದಿಷ್ಟು ಏನು ಕೊಠಡಿ ಇಲ್ಲದೆ ಇರುವಂತ ಕಾಣಿದೆ. ಜೊತೆಗೆ ಅವರು ಹೇಳಿರೋದು ಇಲ್ಲಿ RMS ಶಾಲೆ ಇದೆ, ಜೊತೆಗೆ ಪದವಿ ಪೂರ್ವ ಕಾಲೇಜ್ ಇದೆ, ಈ ರೀತಿ 4-5 ಕಾಲೇಜ್ ಇದೆ. ಇದು ಸತ್ಯ. ಆದ್ರೆ ಎಲ್ಲಾ ಕಾಲೇಜುಗಳು ಸಹ ಅಲ್ಲಿ ಕೊಠಡಿಗಳ ಕೊರತೆ ಇದೆ. ಅವ್ರಿಗೂ ಏನು ಈಗ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇರುವಂತ ವಿದ್ಯಾರ್ಥಿಗಳ ಸಂಖ್ಯೆ 2,500 ಸಂಖ್ಯೆಯಲ್ಲಿದೆ. ಅದೇ ರೀತಿ ಬೇರೆ ಬೇರೆ ಶಾಲೆಗಳು ಇದೆ. ಆದ್ರೆ ಇಲ್ಲಿಗೆ ಅವಶ್ಯಕವಾಗಿರುವುದು ಕೊಠಡಿ ಕೊರತೆ. ಆ ಕೊಠಡಿ ಕೊರತೆಯನ್ನು ನೀಗಿಸಬೇಕಾಗಿದ್ದು ತೀರಾ ಅವಶ್ಯಕತೆ ಅನ್ನೋದು ಇಲ್ಲಿ ಜನರ ಆಯ್ತು ಮತ್ತು ವಿದ್ಯಾರ್ಥಿಗಳ ಅಭಿಪ್ರಾಯ ಆಗಿದೆ. ಥ್ಯಾಂಕ್ ಯು ಶರಣಪ್ಪ ಬಾಚಲಾಪುರ ತಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಹೋದ್ರಲ್ಲ, ಈ ಕೊಪ್ಪಳ ಸರ್ಕಾರಿ ಶಾಲೆ ಬಗ್ಗೆ ಶಾಸಕರು ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ಬಟ್ ಭರವಸೆ ಹುಸಿಯಾಗಬಾರದು, ಆದಷ್ಟು ಬೇಗ ಅನುಷ್ಠಾನಕ್ಕೆ ಬರಬೇಕು ಅನ್ನುವಂಥದ್ದು ಕೂಡ ನ್ಯೂಸ್ 18 ನ ಕಳಕಳಿ. ಅದರ ಜೊತೆಗೆ ನಾವು ಇದಕ್ಕೆ ಪರಿಹಾರ ಸಿಗುವವರೆಗೂ ಕೂಡ ಫಾಲೋ ಅಪ್ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಇವಿಷ್ಟು ನಮ್ಮೂರಲ್ಲಿ ನ್ಯೂಸ್ 18 ನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.